ಊಟಕ್ಕಾಗಿ ಮತದಾನವನ್ನೇ ನಿಲ್ಲಿಸಿದ್ದಾರೆ ಚುನಾವಣಾ ಸಿಬ್ಬಂದಿ. ಧಾರವಾಡದ ಮತಗಟ್ಟೆ ಸಂಖ್ಯೆ 80ರಲ್ಲಿ ಸಿಬ್ಬಂದಿ ಎಡವಟ್ಟು ಮಾಡಿದ್ದಾರೆ. ಮತಗಟ್ಟೆಯ ಬಾಗಿಲು ಹಾಕಿ ಊಟಕ್ಕೆ ಕುಳಿತುಕೊಂಡಿದ್ದಾರಂತೆ. ಇದಪ್ಪ ವರಸೆ ಅಂತ ಹೇಳಿದ್ರೆ ಮತದಾನದ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಅದೆಷ್ಟು ರೀತಿಯ ಕಷ್ಟಪಡುತ್ತೆ, ಎಷ್ಟು ರೀತಿಯ ಅವೇರ್ನೆಸ್ ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ಊಟಕ್ಕಾಗಿ ಬಾಗಿಲು ಹಾಕೊಂಡು ಹೋಗಿದ್ದಾರಂತೆ ಇಲ್ಲಿ ಕೆಲವಷ್ಟು ಜನ. ಸಿಬ್ಬಂದಿ ಊಟ ಮುಗಿಯೋವರೆಗೂ ಕೂಡ ಮತದಾರರು ಬಂದು ನಿಂತ್ಕೊಂಡಿದ್ದಾರಂತೆ. ಇದು ಇಂಥ ಅವ್ಯವಸ್ಥೆ. ಕೆಲವು ಕಡೆ ಮತಗಟ್ಟೆಯಲ್ಲಿ ಸಿಬ್ಬಂದಿ ಇರ್ತಾರೆ, ಅಧಿಕಾರಿಗಳಿರ್ತಾರೆ, ಮತದಾನ ಮಾಡ್ಲಿಕ್ಕೆ ಬರಲ್ಲವಲ್ಲಪ್ಪ ಅಂತ ಕಾಯ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಸಿಬ್ಬಂದಿ ಊಟಕ್ಕೆ ಹೋಗಿದ್ದೀವಿ ತಡೀರಿ ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ಹಂಗಿದು. ಇಂಥ ಸಂದರ್ಭದಲ್ಲಿ ಧಾರವಾಡ ಮತಗಟ್ಟೆ ಸಂಖ್ಯೆ 80 ತಕ್ಷಣವೇ ಅಲ್ಲಿನ ಜಿಲ್ಲಾಧಿಕಾರಿಗಳು, ಚುನಾವಣಾಧಿಕಾರಿಗಳು ತಕ್ಷಣ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಊಟಕ್ಕಾಗಿ ಅರ್ಧ ಗಂಟೆ 1 ಗಂಟೆ ನೋಡಿ, ಈ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಚಾಳಿ. ಬೆಳಿಗ್ಗೆ ಬಂದು 10 ಗಂಟೆಗೆ ಬಂದರೆ 12ವರೆಗೆ 12 ಗಂಟೆಗೆ ಒಂದು ಟೀ, ಅಲ್ಲೊಂದು ಅರ್ಧ ಗಂಟೆ ಹೋಗುತ್ತೆ. ಇನ್ನು ಸಿಗರೇಟ್ ಸೇದೋರಿದ್ದರೆ ಅವ್ರ ಕತೆ ಬಿಡಿ. 1ವರೆಗೆ ಊಟ, ಮತ್ತು 1ವರೆಗೆ ಊಟಕ್ಕೆ ಹೋದರೆ ಮಿನಿಮಮ್ 1 ಗಂಟೆ ತಗೊಳ್ತಾರೆ, 2 ಗಂಟೆ ತಗೊಳ್ತಾರೆ, ಮತ್ತು 3 ಗಂಟೆಗೆ ಬರ್ತಾರೆ. 3 ಗಂಟೆಯಿಂದ ಕೆಲಸ ಮಾಡಿದ್ರೆ 4 ಗಂಟೆಗೆ ಮತ್ತೆ ಟೀಗೆ ಹೋಗ್ತಾರೆ. ಇದೇ ಚಾಳಿ. ಈ ಚಾಳಿ ಇಲ್ಲಿಯೂ ಕೂಡ ಮುಂದುವರೆದಿದೆ. ಧಾರವಾಡದ ಮತಗಟ್ಟೆ ಸಂಖ್ಯೆ 80ರಲ್ಲಿ ಮತದಾನವನ್ನೇ ಸ್ಥಗಿತಗೊಳಿಸಿ ಊಟಕ್ಕೆ ಹೋಗಿದ್ದಾರೆ. ಊಟ ಮಾಡಬೇಡಿ ಅಂತ ಹೇಳಲ್ಲ, ಬಟ್ ಮತದಾನಕ್ಕೆ ತೊಂದರೆಯಾಗಿದ್ದಿದೆಯಲ್ಲ, ಅಡ್ಡಿಯಾಗಿದ್ದಿದೆಯಲ್ಲ, ಇದು ಆಕ್ಷೇಪಕ್ಕೆ ಕಾರಣ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಎಷ್ಟು ನಿಮಿಷಗಳ ಕಾಲ, ನಿಮಿಷ ಅಂತ ಕೇಳಬೇಕಾ ಗಂಟೆ ಅಂತ ಕೇಳಬೇಕಾ ಗೊತ್ತಿಲ್ಲ, ಎಷ್ಟು ನಿಮಿಷಗಳ ಕಾಲ ಮತದಾನ ಸ್ಟಾಪ್ ಆಗಿತ್ತು? ಸದ್ಯದ ಪರಿಸ್ಥಿತಿ ಹೇಗಿದೆ? ದಶರಥ್, ಏನು ಈಗಾಗಲೇ ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದಲೇ ಧಾರವಾಡ ಲೋಕಸಭಾ ಕ್ಷೇತ್ರದ ಇಲ್ಲಿ ಮತದಾರರು ಬಂದು ತಮ್ಮ ಹಕ್ಕನ್ನ ಈಗಾಗಲೇ ಅಂದ್ರೆ ಚಲಾಯಿಸ್ತಾರೆ. ಅದೇ ರೀತಿಯಾಗಿ ಧಾರವಾಡದ ಒಂದು ಏನು ಶಾರದಾ ನಗರ ಏನಿದೆ, ಇಲ್ಲಿ ಇರುವಂತಹ ಮತಗಟ್ಟೆ ಅಂದ್ರೆ ನಗರದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಮತಗಟ್ಟೆ ಏನಿದೆ, ಈ ಕಚೇರಿಯಲ್ಲಿನ ಒಂದು ಮತಗಟ್ಟೆ ಸಂಖ್ಯೆ 180ರಲ್ಲಿ ಅಲ್ಲಿರುವಂತಹ ಚುನಾಯಿತ ಈಗಾಗಲೇ ಅಂದ್ರೆ ಚುನಾವಣೆ ನಿರತ ಸಿಬ್ಬಂದಿ ಇರ್ತಾರೆ. ಅವರು ಅರ್ಧ ಗಂಟೆಗಳ ಕಾಲ ಇದೆ, ಒಟ್ಟು 30 ನಿಮಿಷಗಳ ಕಾಲ ಇಲ್ಲಿ ಅಂತಾರೆ ಊಟಕ್ಕೆ ಹೋಗಿರ್ತಾರೆ. ಆ ಊಟಕ್ಕೆ ಹೋದಂತಹ ಸಮಯದಲ್ಲಿ ಇಲ್ಲಿ ಆ ಮತಗಟ್ಟೆ ಬಾಗಿಲನ್ನೇ ಹಾಕಿಕೊಂಡು ಹೋಗೋದ್ರಿಂದ ಅಲ್ಲಿ ಏನು ಮತದಾರ ಇರ್ತಾರೆ ತಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ಏನು ಬಂದ್ರು ಅವರೆಲ್ಲರೂ ಹೊರಗಡೆ ಕ್ಯೂ ನಿಲ್ಲುವಂತಹ ಪ್ರಸಂಗ ಇಲ್ಲಿ ಅಂತ ನಡೆದಿದೆ. ದಶರಥ್, ಓಕೆ, ಇದರ ಜೊತೆಗೆ ಕ್ರಮ ಏನಾದ್ರು ಆಗ್ಬೇಕಲ್ಲ? ಈಗ ಅರ್ಧ ಗಂಟೆ ನಿಲ್ಬೇಕು ಅಂತ ಹೇಳಿದ್ರೆ ಜನ ಮತ ಹಾಕ್ಲಿಕ್ಕೆ ಬಂದಂಥವ್ರು ವೆಯ್ಟ್ ಮಾಡ್ತಾರಾ? ಅರ್ಧ ಗಂಟೆ 1 ಗಂಟೆ ಹೋದ್ರೆ ವೆಯ್ಟ್ ಮಾಡ್ತಾರಾ? ಕೆಲವಷ್ಟು ಜನ ಬಂದು ನಿಂತು ಕಾದು ಸುಸ್ತಾಗಿ ವಾಪಸ್ ಹೋಗ್ತಾರೆ. ಅಂಥದ್ದೇನಾದ್ರು ಆಗಿದೆಯಾ? ಕ್ರಮ ಏನಾದ್ರು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ? ಏನು ಕತೆ? ದಶರಥ್, ಇವ್ರ ಮೇಲೆ ಚುನಾವಣಾ ಹಿರಿಯ ಅಧಿಕಾರಿಗಳೇ ಅಂದ್ರೆ ಚುನಾವಣಾಧಿಕಾರಿ ಧಾರವಾಡ ಜಿಲ್ಲಾಧಿಕಾರಿಗಳನ್ನೇ ಈ ಸಂಪಟ್ಟಂಗೆ ಕ್ರಮ ತೆಗೆದುಕೊಳ್ಬೇಕು. ಯಾಕಂದ್ರೆ ಈ ಒಂದು ಏರಿಯಾ ಅಂದ್ರೆ ಕುಮಾರೇಶ್ವರ ನಗರ, ಮೂಕಾಂಬಿಕಾ ನಗರ ಮತ್ತು ನೀರಾವರಿ ಕ್ವಾರ್ಟರ್ ಸಂಬಂಧಂತೆ ಈ ಒಂದು ಮತಗಟ್ಟೆ ಇತ್ತು. ಈ ಮತಗಟ್ಟೆಯಲ್ಲಿ ಒಟ್ಟು 1,000 ಜನರು ಈಗಾಗಲೇ ಅಂದ್ರೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಬೇಕಾಗಿತ್ತು. ಆದ್ರೆ ಅವರು ಏನು ಊಟಕ್ಕೆ ಹೋಗಿದ್ರು, ಚುನಾವಣೆ ಸಿಬ್ಬಂದಿಗಳು ಊಟಕ್ಕೆ ಹೋಗಿದ್ರಿಂದ ಇವರು ಅಲ್ಲಿ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ಬಂತು. ಅದರಲ್ಲೇ ಒಂದ್ ಕಡೆ ಈಗ ಅಂತಂದ್ರೆ ರಣ ಬೀಸಲು. ಯಾಕಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಈಗಾಗಲೇ ಅಂದ್ರೆ 40ರಷ್ಟು ಉಷ್ಣಾಂಶ ಈಗಾಗಲೇ ಅಂದ್ರೆ ಹೆಚ್ಚಿಗೆ ಆಗಿದೆ. ಹೀಗಾಗಿ ಅಂದ್ರೆ ಜನರು ಮನೆಯಿಂದನೇ ಹೊರಗೆ ಬರ್ತಾ ಇಲ್ಲ. ಮತ್ತೆ ಇನ್ನೊಂದು ಕಡೆ ಅಂತಂದ್ರೆ ಒಂದ್ ಕಡೆ ಈ ಬಾರಿ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಮತದಾನ ಆಗ್ಬೇಕು, ಶೇಕಡಾವಾರು ನೋಡಿದಾಗ ಇಲ್ಲ ಅಂತ 100ಕ್ಕೆ 100ರಷ್ಟು ಆಗ್ಬೇಕು. ಒಂದ್ ವೇಳೆ ಅಂತಾರೆ ಏನು ಕಳೆದ ಲೋಕಸಭಾ ಚುನಾವಣೆ ಆಗಿತ್ತು 2019ರಲ್ಲಿ ಚುನಾವಣೆ ಆದಾಗ ಶೇಕಡಾವಾರು ನೋಡಿದಾಗ ಇಲ್ಲಿ 70ರಷ್ಟು ಆಗಿತ್ತು. ಈಗ 75ರಷ್ಟು ಆಗ್ಲೇಬೇಕು ಅಂತೇಳಿ ಒಂದು ಗುರಿಯನ್ನ ಧಾರವಾಡ ಜಿಲ್ಲಾಧಿಕಾರಿಗಳು ಇಟ್ಕೊಂಡಿದ್ದಾರೆ ಮತ್ತು ಚುನಾವಣಾಧಿಕಾರಿಗಳು ಇಟ್ಕೊಂಡಿದ್ದಾರೆ. ಮತ್ತೆ ಅದೇ ಸಂಪುಟಕ್ಕೆ ಒಂದು ಸಿಪ್ ಸಮಿತಿಯನ್ನು ನೇಮಕ ಮಾಡಿ ಚುನಾವಣಾ ಏನಿಗಾಗ್ಲೇ ಅಂತಂದ್ರೆ ಹೆಚ್ಚಿಗೆ ಆಗ್ಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂತವರಲ್ಲಿ ಈಗ ಎಷ್ಟೋ ಜನರು ಜಾಗೃತಿ ಮೂಡಿಸಿದ್ರು, ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಿಲ್ಲ, ಸಾಕಷ್ಟು ಹಿಂದೇಟು ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಅಂತಹ ಸಮಯದಲ್ಲಿ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಮತದಾರರು ಬರ್ತಾರೆ. ಮತದಾರರು ಬಂದು ಇಲ್ಲಿ ಅಂದರೆ ಮತ ಹಾಕಲಿಕ್ಕೆ ಕ್ಯೂ ನಿಲ್ತಾರೆ. ಅಂತಹ ಸಮಯದಲ್ಲಿ ಇಲ್ಲಿರುವಂತಹ ಏನು ಹಿರಿಯ ಅಧಿಕಾರಿಗಳು, ಅಲ್ಲಿ ಚುನಾವಣೆ ಸಂಪುಟ ಏನು ಕರ್ತವ್ಯ ನಿರತ ಸಿಬ್ಬಂದಿಗಳಿದ್ರು, ಅವರು ಇಲ್ಲಿ ಅಂದ್ರೆ ಬೇಜವಾಬ್ದಾರಿತನದಿಂದ ಏನು ಊಟಕ್ಕೆ ಹೋಗುವಂತಹ ಪ್ರಸಂಗ ನಡೆದಿದೆ. ಈ ಸಂಪುಟಕ್ಕೆ ಧಾರವಾಡ ಜಿಲ್ಲಾಧಿಕಾರಿಗಳು ಅಂದ್ರೆ ಧಾರವಾಡ ಚುನಾವಣಾಧಿಕಾರಿಗಳೇ ಇಲ್ಲಿ ಇರ್ತಾರೆ. ಮುಖ್ಯವಾಗಿ ಅವರೇ ಇಲ್ಲಿರುವಂತಹ ಎಲ್ಲಾ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಾಗ ಮಾತ್ರ ಇಂತಹ ಏನು ಘಟನೆಗಳು ಮತ್ತೆ ಮರುಕಳಿಸುವುದಿಲ್ಲ. ದಶರಥ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.